ನಮಸ್ಕಾರ. ನೋಡಿ, ರಾತ್ರಿ ಮಲಗುವಾಗ ಈ ಒಂದು ಮಂತ್ರನ ಪಠಿಸಿ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗೆ ಹಣ ಬರೋಕ್ಕೆ ಶುರುವಾಗುತ್ತೆ. ಇದು ತಮಾಷೆ ಅನ್ಕೊಳಕ್ಕೆ ಹೋಗ್ಬಿಡಿ, ಸೀರಿಯಸ್ಸಾಗಿ ಮಾಡಿ. ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕೆಂದರೆ ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ. ನಾವೇನು ಜ್ಯೋತಿಷ್ಯಗಳು ದೇವರಲ್ಲ, ಪವಾಡ ಮಾಡೋರಲ್ಲ. ಜ್ಯೋತಿಷ್ಯ ಅಂತಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ ತೋರಿಸುವ ಮಾರ್ಗದರ್ಶನ ಅಷ್ಟೇ. ಅದು ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಸದುಪಯೋಗ ಪಡಿಸ್ಕೊಳ್ಳಿ. ಈಗ ಜ್ಯೋತಿಷ್ಯಗಳು ಇನ್ನೇನು ಹೇಳಲಿಕ್ಕೆ ಸಾಧ್ಯ? ಮಂತ್ರ ಹೇಳ್ಕೊಳ್ಳಿ ಅಂತ ನಾವು ಹೇಳಲಿಕ್ಕೆ ಸಾಧ್ಯ. ಬಿಟ್ಟರೆ ದೇವಸ್ಥಾನಕ್ಕೆ ಹೋಗಿ ಬರ್ರಿ ಅಂತ ಹೇಳಲಿಕ್ಕೆ ಸಾಧ್ಯ. ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ವಲ್ಲ. ಇದೊಂದು ಮಂತ್ರ ರಾತ್ರಿ ಯಾವ ದಿನ ಪಠಣೆ ಮಾಡಬೇಕು, ಎಷ್ಟು ಬಾರಿ ಪಠಣೆ ಮಾಡಬೇಕು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಈ ಮಂತ್ರನ ರಾತ್ರಿ ಟೈಮು 11 ಬಾರಿ ಪಠಣೆ ಮಾಡಿ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಅಕೌಂಟಿಗೆ ಹಣ ಬರೋಕ್ಕೆ ಶುರುವಾಗುತ್ತೆ. ಹೇಳ್ತಾ ಇದ್ದೀವಲ್ಲ, ಜ್ಯೋತಿಷಿಗಳಾಗಿ ನಾವು ಈ ಮಂತ್ರ ಹೇಳ್ಕೊಳ್ಳಿ, ಇಂಥ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಮಾರ್ಗದರ್ಶನ ಮಾಡೋದಷ್ಟೇ ಜ್ಯೋತಿಷಿಗಳ ಕೆಲಸ. ಇನ್ನು ಉಳಿದಿದ್ದೆಲ್ಲ ಪವಾಡ ಮಾಡ್ಕೊಳ್ಳೋದು ನೀವೇ. ನೀವುಂಟು, ದೇವರುಗಳು ಉಂಟು, ನೀವುಂಟು, ಮಂತ್ರ ಉಂಟು, ಅಷ್ಟೇ. ಇಷ್ಟೇ ತಾನೇ ಜ್ಯೋತಿಷಿಗಳ ಕೆಲಸ. ಏನಪ್ಪ, ಒಂದು ಜಾತಕ ನೋಡಿ, ದಶಾಭುಕ್ತಿಗಳು ನೋಡಿ, ಅದರ ರಿಲೇಟೆಡ್ಸು ಪರಿಹಾರ, ಈ ಒಂದು ರಿಲೇಟೆಡ್ಸ್ ಇರುತ್ತೆ. ಆ ಮಂತ್ರ ಯಾವುದಪ್ಪ ಅಂತ ಹೇಳ್ತೀನಿ, ಯಾವ ದಿನ ಹೇಳ್ಕೊಬೇಕು ಅಂತ ಹೇಳ್ತೀನಿ. ಶುಕ್ರವಾರ ರಾತ್ರಿ ನೀವು ಮಲಗುವ ಸಂದರ್ಭದಲ್ಲಿ ಈ ಮಂತ್ರನ 11 ಬಾರಿ ಪಠಣೆ ಮಾಡಿ ಸಾಕು. 11 ಬಾರಿ ಈ ಮಂತ್ರನ ಪಠಣೆ ಮಾಡಿ ಮಲಗಿ. ಬೆಳಗ್ಗೆ ಎದ್ದ ತಕ್ಷಣ ಖಂಡಿತವಾಗ್ಲೂ ನಿಮ್ಮ ಅಕೌಂಟಿಗೆ ಹಣ ಬರೋಕ್ಕೆ ಶುರುವಾಗ್ತಾ ಹೋಗುತ್ತೆ. ಯಾವುದಪ್ಪ ಅದು ಮಂತ್ರ ಅಂದರೆ ವರಾಹಿ ದೇವಿ ಮಂತ್ರ. ವರಾಹಿ ಮಂತ್ರ ತುಂಬ ಪವರ್ಫುಲ್ ಮಂತ್ರ ಇದು. ಕೈಕಾಲು ಮುಖ ತೊಳ್ಕೊಂಡು ಮೌತ್ ವಾಶ್ ಮಾಡ್ಕೊಂಡು, ಒಂದು 3 ಬಾರಿ ಮೌತ್ ವಾಶ್ ಮಾಡಿಕೊಂಡು ಬಾಯಿ ಶುದ್ಧಿ ಮಾಡ್ಕೊಂಡು ಮಲಗುವುದಕ್ಕಿಂತ ಮುಂಚೆ 11 ಬಾರಿ ಶ್ರದ್ಧಾಭಕ್ತಿಯಿಂದ ಮಾಡಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಅಕೌಂಟಿಗೆ ಹಣ ಬರ್ತಾ ಹೋಗುತ್ತೆ. ವಾರಕ್ಕೆ 1 ದಿನ ಶುಕ್ರವಾರ ರಾತ್ರಿ ಕಂಪಲ್ಸರಿ ಮಾಡಬೇಕು. ಶುಕ್ರವಾರ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಮಂತ್ರ ಅನ್ಲಿಮಿಟೆಡ್ 11 ಬಾರಿ ಪಠಣೆ ಮಾಡಬೇಕು. ಯಾವುದಪ್ಪ ಅದು ಮಂತ್ರ ಅಂದರೆ, ಓಂ ಮಹಿಷಧ್ವಜಾಯ ವಿದ್ಮಯೇ ದಂಡಹಸ್ತಾಯ ಧೀಮಹಿ ತನ್ನೋ ವರಾಹಿ ಪ್ರಚೋದಯಾತ್. ಓಂ ಮಹಿಷಧ್ವಜಾಯ ವಿದ್ಮಯೇ ದಂಡಹಸ್ತಾಯ ಧೀಮಹಿ ತನ್ನೋ ವರಾಹಿ ಪ್ರಚೋದಯಾತ್. ಈ ಮಂತ್ರನ 11 ಬಾರಿ ಪಠಣೆ ಮಾಡಿ. ಅನುಕೂಲ ಇತ್ತಾ? ಶೃಂಗೇರಿಯಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ಶ್ರೀ ವರಾಹಿ ಅಮ್ಮನವರ ದೇವಸ್ಥಾನ. ದೊಡ್ಡ ಹೊನ್ನೆ ಅಂತ ಹೇಳ್ತೀವಿ. ಅನುಕೂಲ ಆದರೆ 1 ಬಾರಿ ಹೋಗಿ ಬನ್ನಿ, ದೇವಿ ದರ್ಶನ ಮಾಡ್ಕೊಳ್ಳಿ. ಈ ಮಂತ್ರ ಅಲ್ಲಿ ಪಠಣೆ ಮಾಡಿ. ತುಂಬ ಪವರ್ಫುಲ್ ಟೆಂಪಲ್ಲು. ಯಾಕೆಂದರೆ ಜ್ಯೋತಿಷ್ಯಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ, ಈ ಮಂತ್ರ ಹೇಳ್ಕೊಳ್ಳಿ, ಇಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ಇಷ್ಟೇ ಜ್ಯೋತಿಷ್ಯ ಅಂದರೆ, ಇಷ್ಟೇ. ವೆರಿ ಸಿಂಪಲ್. ಇದು ಬಿಟ್ಟರೆ ಇನ್ನೇನಿಲ್ಲ. ಜಾತಕಗಳಲ್ಲಿ ನೋಡಿದಾಗ ದಶಾಭುಕ್ತಿಗಳು ನೋಡ್ತೀವಿ, ಲಗ್ನ ನೋಡ್ತೀವಿ, ಗ್ರಹಗಳು ಪ್ಲೇಸ್ಮೆಂಟು, ಎಷ್ಟು ಡಿಗ್ರಿ ವೈಸು, ಏನು ಫಲ, ಗುಡ್ ಟೈಮು ಯಾವಾಗ, ಬ್ಯಾಡ್ ಟೈಮು ಯಾವಾಗ. ಬ್ಯಾಡ್ ಟೈಮ್ ಬಂದಾಗ ಹುಷಾರಾಗಿರಬೇಕು. ಇನ್ವೆಸ್ಟ್ಮೆಂಟ್ ಮಾಡೋದು ಕಡಿಮೆ ಮಾಡ್ಕೊಬೇಕು, ಸ್ವಲ್ಪ ಎಚ್ಚರದಿಂದ ಇರಬೇಕು. ಗುಡ್ ಟೈಮ್ ಬಂದಾಗ ನಿಮ್ಮ ಶ್ರಮ ಹೆಚ್ಚು ಹಾಕದಷ್ಟು ಹೆಚ್ಚು ಫಲ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದು ವರಾಹಿ ದೇವಿ ಮಂತ್ರ. ತುಂಬ ಪವರ್ಫುಲ್ ಮಂತ್ರ ಇದು.
ಪ್ರತಿ ಶುಕ್ರವಾರ ಕಂಪಲ್ಸರಿ ಮಾಡ್ತಾ ಬರಬೇಕು. ಮಲ್ಗೋದಕ್ಕಿಂತ ಮುಂಚೆ 11 ಬಾರಿ ಈ ಮಂತ್ರನ ಓಂ ಮೈಷಧ್ವಜಾಯ ವಿದ್ಮಯೇ ದಂಡಹಸ್ತಾಯ ಧೀಮಹಿ ತನ್ನೋ ವರಾಹಿ ಪ್ರಚೋದಯಾತ್. ಪವರ್ಫುಲ್ ಮಂತ್ರ ಇದು. ಇನ್ನು ಅದೇ ಹೇಳಿದ್ದೀನಲ್ಲ, ಶ್ರೀ ವರಾಹಿ ದೇವಿ ದೇವಸ್ಥಾನ ಶೃಂಗೇರಿಯಿಂದ ಒಂದು 6 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ, 6-8 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ದೊಡ್ಡ ಹೊನ್ನೆ. ಹೋಗಿ ದರ್ಶನ ಮಾಡ್ಕೊಳ್ಳಿ, ಅಮ್ಮನವ್ರನ್ನ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಯಾವುದೇ ವಿಚಾರದಲ್ಲಿರ್ಬೋದು, ದುಡ್ಡಿನ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ, ಶತ್ರುಕಾಟ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ, ಕೊಟ್ಟಿರೋ ಹಣ ವಾಪಸ್ ಬರೋ ವಿಚಾರದಲ್ಲಿ, ಸೈಟು, ಮನೆ, ಭೂಮಿ, ಅಪಾರ್ಟ್ಮೆಂಟು, ಭೂಮಿ ಪರ್ಚೇಸ್ ಮಾಡೋ ವಿಚಾರದಲ್ಲಿರ್ಬೋದು, ಅಥವಾ ನೀವು ಮಾರಾಟ ಮಾಡೋ ವಿಚಾರದಲ್ಲಿರ್ಬೋದು, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳಿರ್ಬೋದು, ಶತ್ರು ಬಾಧೆಗಳಿರ್ಬೋದು, ಮಾಟ ಮಂತ್ರ ವಾಮಾಚಾರ ರಿಲೇಟೆಡ್ಸ್ಗಳಿರ್ಬೋದು, ವಾಟ್ ಎವರ್ ಇಟ್ ಈಸ್, ಏನೇ ಇದ್ದರೂ ಇದು ಒಂದು ಪವರ್ಫುಲ್ ಮಂತ್ರ. ಈ ಮಂತ್ರನ ಶುಕ್ರವಾರ ಮಲಗುವ ಮುಂಚೆ 11 ಬಾರಿ ಪಠಣೆ ಮಾಡಿ. ಖಂಡಿತವಾಗ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಅಕೌಂಟ್ಗೆ ಹಣ ಬರೋಕ್ಕೆ ಶುರು ಆಗ್ತಾ ಬರುತ್ತೆ. ಇದನ್ನು ರೂಢಿಯಲ್ಲಿ ಇಟ್ಕೊಬೇಕು. ಭಗವಂತ ಏನು ಈ 11 ಬಾರಿ ಮಂತ್ರ ಹೇಳಿದ ತಕ್ಷಣಕ್ಕೆ ಹಾಕಲ್ಲ. ರೂಢಿಯಲ್ಲಿ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ನಮಸ್ಕಾರ.